ಗಲ್ಫ್ ರಾಷ್ಟ್ರಗಳಲ್ಲಿನ ವಾರ್ ಈಗ ದೇಶದಾದ್ಯಂತ ವ್ಯಾಪಿಸ್ತಾ ಇದೆ. ಗ್ಯಾಸ್ನ ಟ್ರಬಲ್ ಭಾರತದಲ್ಲಿ ಹೇಗೆ ಶುರುವಾಗಿದೆ ಅದೇ ರೀತಿ ಎಲ್ಲಾ ಕಡೆ ಕೂಡ ಅದೇ ಗ್ಯಾಸ್ ಟ್ರಬಲ್ ಶುರುವಾಗ್ತಾ ಇದೆ. ಈಗ ಸದ್ಯಕ್ಕೆ ತಮಿಳುನಾಡು ಕೇರಳದಲ್ಲೂ ಕೂಡ ಕೆಲ ಹೋಟೆಲ್ಗಳಲ್ಲಿ ಈಗ ಬಂದ್ ಮಾಡುವಂತಹ ಚಾನ್ಸಸ್ ಮಾಲೀಕರಲ್ಲಿ ಎದ್ದು ಕಾಣ್ತಾ ಇದೆ. ರಾಜ್ಯದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ ಎದ್ದು ಧೂಳಿಪಟವಾಗ್ಬಿಟ್ಟಿದೆ. ಯಾಕಂದ್ರೆ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ವಾರ್ ನಡುವೆ ಗಲ್ಫ್ ರಾಷ್ಟ್ರದಲ್ಲಿ ಬರಬೇಕಾಗಿದ್ದಂತಹ ಅಂದ್ರೆ ಭಾರತ ಆಮದು ಮಾಡ್ಕೊಳ್ಬೇಕಾಗಿರುವಂತಹ ಅನಿಲಗಳೇನೇ ಇದ್ರು ಎಲ್ಲವೂ ಕೂಡ ಬಂದ್ ಆಗಿಬಿಟ್ಟಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ವಾರ್ ಆಗ್ತಾ ಇದೆ. ದೇಶ ವ್ಯಾಪ್ತಿ ಆಗುವಂತಹ ಗ್ಯಾಸ್ ಈಗ ಟ್ರಬಲ್ ಉಂಟು ಮಾಡ್ತಾ ಇದೆ. ತಮಿಳುನಾಡು ಕೇರಳದಲ್ಲಿ ಕೆಲ ಹೋಟೆಲ್ಗಳು ಈ ಕಾರಣಕ್ಕೆ ಬಂದ್ ಆಗಿಬಿಟ್ಟಿದೆ. ನೋಡಿ, ರಾಜ್ಯದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ ಎದ್ದು ಕಾಡ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಸಿಲಿಂಡರ್ ಕ್ಷಾಮ ಎದುರಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಬಗೆಹರಿಸ್ತಾರಾ ಅಥವಾ ಅದಕ್ಕೆ ಪರ್ಯಾಯವಾಗಿ ಸೌದೆಗಳಿಗೆ ಬಳಸ್ತಾರಾ, ಅಡಿಗೆ ಮಾಡೋದಕ್ಕೆ ಸೌದೆಗಳ ಮೊರೆ ಹೋಗ್ತಾರಾ ಅಂತ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಸೌದೆಯನ್ನ ಬಳಸ್ತಾ ಒಲೆಯನ್ನ ಹಚ್ಚಿ ಅಡುಗೆ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಬಳಕೆ ಆಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಸೌದೆ ಕಟ್ಟಿಗೆಗಳ ಮುಖಾಂತರ ಅಡುಗೆಯನ್ನ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ವಾರ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗಲ್ಫಿಂದ 74% ಆಗಬೇಕಾಗಿರುವಂತಹ ಅನಿಲದ ಆಮದು ಇನ್ನೂ ಕೂಡ ನಮ್ಮ ಭಾರತಕ್ಕೆ ಆಗಿಲ್ಲ. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ನಡುವೆ ಇರಾನ್ ಕೂಡ ಹರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಹಾಗಾಗಿ ಗಡಾರವನ್ನ ಕೂಡ ಹಾಕಿದೆ. ಅದು ಯಾವುದೇ ಹಡಗುಗಳು ಕೂಡ ದಾಟಿ ಬರೋದಕ್ಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ತುಂಬಾ ಎಫೆಕ್ಟ್ ಬೀಳ್ತಾ ಇದೆ ಭಾರತಕ್ಕೆ. ಅನಿಲ ಸಂಬಂಧಪಟ್ಟಂತೆ ಗ್ಯಾಸ್ಗೆ, LPGಗೆ ಈಗ ಅದೇ ದೇಶ ವ್ಯಾಪಿಸ್ತಾ ಇದೆ LPG ಟ್ರಬಲ್. ಹಾಗಾಗಿ ತಮಿಳುನಾಡು ಕೇರಳದಲ್ಲಿ ಒಂದು ಕಡೆ ಹೋಟೆಲ್ಗಳನ್ನು ಬಂದ್ ಮಾಡ್ತಾ ಇದ್ವಿ. ಮತ್ತೊಂದು ಕಡೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಕೆಲವೆಡೆ ಏನು ಮಾಡ್ತಾ ಇದ್ದಾರೆ, ಗ್ಯಾಸ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದು 2 ದಿನ ಸ್ಟಾಕ್ ಇದ್ದು ಈಗ ಖಾಲಿ ಆಗಿದೆ. ಸಿಲಿಂಡರ್ ಏನು 2 ದಿನಕ್ಕೆ ಅಂತ ಸ್ಟಾಕ್ ಇತ್ತು ಇವರ ಬಳಿ, ಅದು ಖಾಲಿ ಆಗಿದೆ. ಈಗ ಸೌದೆಗಳನ್ನು ಬಳಸುವಂತಹ ಮುಖಾಂತರ ಅಡುಗೆಯನ್ನು ಮಾಡಿ ಜನರಿಗೆ ಊಟವನ್ನು ಬಡಿಸ್ತಾ ಇದ್ದಾರೆ. ಇದೊಂದೇ ಲಾಸ್ಟ್ ಆಪ್ಷನ್. ಅಂದರೆ ತುಂಬ ಇನ್ವೆಸ್ಟ್ ಮಾಡಿ ಹಾಕಿರ್ತಾರೆ, ಹೋಟೆಲನ್ನು ನಡೆಸ್ತಾ ಇರ್ತಾರೆ. ಆದರೆ ಈಗ ಈ ರೀತಿಯಾಗಿ ಒಂದು ಸಿಲಿಂಡರ್ನಿಂದ ನಾವು ಬಾಗಿಲು ಮುಚ್ಚಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂದರೆ ಅದಕ್ಕೆ ಹೋಟೆಲ್ ಮಾಲೀಕರಿಗೆ ಒಂದೇ ಪರ್ಯಾಯ ವ್ಯವಸ್ಥೆ ಅಂತಂದರೆ ಅದು ಸೌದೆಗಳನ್ನು ಬಳಸಿ ಅಡುಗೆ ಮಾಡುವಂಥದ್ದು. ಅಂದರೆ ಹಿಂದಿನ ಶೈಲಿಯಲ್ಲಿ ಯಾವ ರೀತಿಯಾಗಿ ಅಡುಗೆಗಳನ್ನು ಮಾಡ್ತಾಯಿದ್ರು, ಒಂದು ಸೌದೆಗಳನ್ನು ಇಟ್ಟು ಈಗ ಅದೇ ಮಾದರಿಗೆ ಬಂದು ತಲುಪಿದ್ದಾರೆ ಎಲ್ಲ ಹೋಟೆಲ್ ಮಾಲೀಕರು. ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡ್ರು ಪ್ಲಾಂಟಿಂದನೇ ಬರ್ತಾ ಇಲ್ಲ ಅಂತ ವಿತರಕರು ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಸ್ಟಾಕ್ ಇರುವಂಥ ಸಿಲಿಂಡರ್ಗಳನ್ನು ಕೂಡ ಹೋಟೆಲ್ಗಳಿಗೆ ಕೈಗಾರಿಕೆಗಳಿಗೆ ಕೊಡಬೇಡಿ ಅನ್ನುವಂಥ ಸೂಚನೆ ಇದೆ ಅನ್ನುವಂಥ ಮಾಹಿತಿ ನಮಗಿದೆ. ಆದರೆ ನಿಮಗೆ ನಮ್ಮ ಉದ್ಯಮ ಸಂಪೂರ್ಣವಾಗಿ ಗ್ಯಾಸ್ ಸಿಲಿಂಡರ್ ಮೇಲೆ ಅವಲಂಬಿತ ಆಗಿದೆ. ಈಗ ನೀವು ಸಡನ್ನಾಗಿ ಕಟ್ಟಿಗೆಗೋ ಹೊಟ್ಟಿಗೋ ಯಾವುದೋ ಒಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವೆಲ್ಲ ಸ್ಟೀಲ್ ಕಿಚನ್ನಿಗೆ ಕನ್ವರ್ಟ್ ಆಗಿದ್ದೀವಿ. ಈಗ ಅದರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವೀಗ ಕರೋನಾದ ಕೋವಿಡ್-19ಕ್ಕಿಂತ ಕೆಳ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಆ ಸಮಯದಲ್ಲಿ ನಮ್ಮನ್ನು ಅಗತ್ಯ ವಸ್ತು ಮತ್ತು ಸೇವಾ ಕಾಯ್ದೆ ಅಡಿ ನೀವು ಬರ್ತೀರಿ ಅಂತ ಹೇಳಿ ನಮಗೆ ನೀವು ಹೋಟೆಲ್ ಓಪನ್ ಮಾಡಬೇಕಂತ ಹಾಸ್ಟೆಲ್ ಸುತ್ತಮುತ್ತದ್ದು ಒಂದೊಂದು ಏರಿಯಾದಲ್ಲಿ 2 ಹೋಟ್ಲುಗಳನ್ನು ಮಾಡಿಸ್ಲೇಬೇಕಂತ ಒತ್ತಾಯ ಮಾಡಿ ನಮ್ಮ ಹತ್ರ ಮಾಡಿಸಿದ್ರು. ನಾವು ಜೀವಪಣ ಇಟ್ಟು ನಾವು ಹೋಟ್ಲನ್ನು ಓಪನ್ ಮಾಡಿದ್ವಿ. ಆದರೆ ಇವತ್ತು ನಾವು ಎಲ್ಲ ಮಾಡೋದಕ್ಕೆ ತಯಾರಿದ್ದೀವಿ, ನಮಗೆ ಸಿಲಿಂಡ್ರೇ ಸಿಗ್ತಾ ಇಲ್ಲ. ಸಿಲಿಂಡ್ರೇ ಸಿಕ್ಕದೆ ನಾವು ಹೋಟ್ಲು ಮಾಡೋಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದೀವಿ. ತುಂಬ ಅಂದರೆ ಅತಿ ಪ್ರಾಬ್ಲಮ್ ಇದೆ. ಆಮೇಲೆ ಯಾರೋ ಒಂದು ಕೆಲವಷ್ಟು ಉದ್ಯಮಿಗಳು ಎಲೆಕ್ಟ್ರಿಕಲ್ ಇದಕ್ಕೆ ಕನ್ವರ್ಟ್ ಆಗುವ ಪ್ರಯತ್ನ ಮಾಡ್ಬೋದು. ಆದರೆ ಮಾಡಿದರೂ ಕೂಡ ನಮಗೆ ತೊಂದರೆ ಏನಾಗುತ್ತೆ, ನಮ್ಮ ಹೋಟೆಲಿಗೆ ಒಂದು 3 ರಿಂದ 10 ಕಿಲೋವ್ಯಾಟ್ ಪವರ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತೀವಿ. ಎಲೆಕ್ಟ್ರಿಕಲ್ ಕುಕ್ಕಿಂಗಿಗೆ ಹೋದ್ವಿ ಅಂದರೆ ಆಟೋಮೆಟಿಕ್ಲಿ ನಿಮ್ಗೆ ಇದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಿಲ್ ಜೊತೆಗೆ ನೋಟಿಸ್ ಬರುತ್ತೆ. ಸಿಲಿಂಡರಿಂದ ಸಮಸ್ಯೆ ದೊಡ್ಡದಾಗಿದೆ ಸರ್. ಸಿಲಿಂಡರ್ ಒಂದು ವಾರ ಆಯಿತು, ಸಿಲಿಂಡರ್ ಸಿಗ್ತಾ ಇಲ್ಲ.
ಸಿಲಿಂಡರ್ ಇಲ್ಲದೆ ಕೆಲವು ಸ್ಟಾಫ್ ಎಲ್ಲ ಖಾಲಿ ಕೂತ್ಕೊಂಡಿದ್ದಾರೆ. ಸ್ಟಾಫಿಗೆ ಸಂಬಳ ಕೊಡೋದು ಕಷ್ಟ ಆಗಿದೆ ಈಗ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 2 ದಿವಸದಲ್ಲಿ ನಾವು ಶಾಪ್ ಕ್ಲೋಸ್ ಮಾಡಿದ್ರೆ ಮತ್ತೊಂದು ಬೇರೆ ಯಾವುದೂ ಆಪ್ಷನೇ ಇಲ್ಲ ನಮಗೆ. ಇದೇ ಥರ ಆಯಿತು. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾನೆ ಇಲ್ಲ. ಡೊಮೆಸ್ಟಿಕ್ ಅಷ್ಟೇ ಬರ್ತಾಯಿದೆ. ಡೊಮೆಸ್ಟಿಕ್ ನಾವು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಕಮರ್ಷಿಯಲ್ ಸಿಲಿಂಡ್ರಿಗೆ ಏನಾದರೂ ಒಂದು ಉಪಾಯ ಮಾಡಿಕೊಡ್ಬೇಕು ಸರ್ಕಾರ. ಎಷ್ಟು ದಿವಸದ ಸಮಸ್ಯೆ? 1 ವಾರ ಆಯ್ತು ಸರ್. 1 ವಾರ ಆಲ್ಮೋಸ್ಟ್ 1 ವಾರ ಆಗ್ಲಿಕ್ಕೆ ಬಂತೀವಿ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೇ ಯಾವುದು ಫ್ರೆಶ್ ಗ್ಯಾಸ್ ಹೋಟೆಲ್ ಯೂಸ್ ಮಾಡೋಕೆ ಈಗ ಗ್ಯಾಸ್ ಇಲ್ಲಂಗೆ ಸರ್. ಗ್ಯಾಸ್ ಇಲ್ಲಾಂದ್ರೆ ಹೋಟೆಲ್ ಬಂದ್ ಆಗುತ್ತೆ. ಹೋಟೆಲ್ ಬಂದ್ ಆದರೆ ಸ್ಟಾಫಲ್ಲಿ ಸಂಬಳ ಕೊಡಬೇಕು. ಸ್ಟಾಫ್ ಎಲ್ಲ ಬೇರೆಯವರಿಂದ ಎಲ್ಲ ಬಿಡ್ತಾರೆ. ಅವ್ರು ಹೋದ ನಂತರ ಮತ್ತೆ ಅವ್ರು ಕರ್ಸೋದಾಗಲ್ಲ. ದೂರಿನ ಮಂದಿ ಹೊರ ರಾಜ್ಯದವ್ರು ಇದ್ದಾರೆ, ಬಿಹಾರದವ್ರು ಇದ್ದಾರೆ, UP-ದವ್ರು ಇದ್ದಾರೆ, ಜಾರ್ಖಂಡ್ದವ್ರು ಇದ್ದಾರೆ. ಅವರಿಗೆ ಕೆಲಸ ಇಲ್ಲಾಂದ್ರೆ ಅವರು ಇಲ್ಲಿ ಇರೋಂಗಿಲ್ಲ, ಹೋಗ್ಬಿಡ್ತಾರೆ. ಅವ್ರಿಗೆ ಸಮಸ್ಯೆ ಭಾಳ ಇದೆ. ಅದಕ್ಕಾಗಿ ಏನಾದರೂ ಸರ್ಕಾರ ಏನಾದರೂ ಉಪಾಯ ಮಾಡಿ. ಸಿಲಿಂಡರ್ ರೇಟ್ ಜಾಸ್ತಿ ಆಗಿನ ಕಡೆಯಿಂದ ಏನಾರ ಭಾಳ ಪ್ರಾಬ್ಲಮ್ ಆಗೋದು ಹೋಟೆಲ್ದಾಗೆಲ್ಲ. ಇಂಥ ಪರಿಸ್ಥಿತಿ ಸರ್ ಲೇಬರ್ಗಳಿಗೆಲ್ಲ ಪ್ರಾಬ್ಲಮ್ ಪೇಮೆಂಟ್ ಕೊಡ್ಲಕ್ಕೂ ಆಗಲ್ಲ ಅಂತದ. ಮ್ಯಾಗಿನ ಏನಾದ್ರು ಪೇಮೆಂಟ್ ಮ್ಯಾಗಿನ ಸಿಲಿಂಡರ್ ಏನಾದ್ರು ಸರ್ ಸಿಗ್ತಾ ಇಲ್ಲ, ಭಾಳ ಕಾಸ್ಟ್ಲಿ ಆಗಿದೆ. ಈಗಿನಿಂದ ಹೋಟೆಲ್ಗಳಿಗೆ ಭಾಳ ಪ್ರಾಬ್ಲಮ್ ಅದ ಸರ್. ಗಿರಾಕಿನೂ ಮೊದಲೇ ಇಲ್ಲ ಮಾರ್ಕೆಟು. ಮತ್ತೇನಂದ್ರೆ ಇದರಿಂದ ಭಾಳ ತೊಂದರೆ ಆಗ್ತಾಯಿದೆ ಸರ್. ಹೌದು ಸರ್, ಸಿಲಿಂಡರ್ ಸಿಗ್ತಾ ಇಲ್ಲ ಅಂದ್ರೆ ಹೋಟೆಲ್ ಬಂದ್ ಮಾಡಲೇಬೇಕಲ್ಲ ಸರ್. ಯಾಕಂದರೆ ಸಿಲಿಂಡರ್ ಭಾಳ ಅನಿವಾರ್ಯ ಆಗಿದೆ ಸರ್ ಹೋಟೆಲ್ ಮುಚ್ಚಕ್ಕೆ. ಸಿಲಿಂಡರ್ ರೇಟ್ ಜಾಸ್ತಿ ಆಗಿನ ಕಡೆಯಿಂದ ಏನಾರ ಭಾಳ ಗ್ಯಾಸಿದು ತುಂಬ ಉಂಟು. 1 ವಾರದಿಂದ ಗ್ಯಾಸ್ ಬರುವುದಿಲ್ಲ. ಭಾರತ ಗ್ಯಾಸಿನವರು ಫೋನ್ ತೆಗೆಯುವುದಿಲ್ಲ. ಕೆಲವು ಹೇಳ್ತಾರೆ ಲೋಡು ಬರುವುದಿಲ್ಲ ಅಂತ. ಮೊಬೈಲಲ್ಲಿ ಬರ್ತಾ ಉಂಟು ಗ್ಯಾಸಿಗೆ ಏನು ತೊಂದರೆ ಇಲ್ಲ ಅಂತ. ನಮಗೀಗ 1 ವಾರದಿಂದ ಗ್ಯಾಸ್ ಕೊಡ್ತಾ ಇಲ್ಲ ಗ್ಯಾಸಿನವರು. ಹಾಗಾಗಿ ನಮಗೆ ಭಾರಿ ಪ್ರಾಬ್ಲಮ್. ಫೋನು ತೆಗೆಯುವುದಿಲ್ಲ. ಮತ್ತು ಮಧ್ಯಾಹ್ನ ಆಗುವಾಗ ಗ್ಯಾಸಿನವರು ಮನೆಗೆ ಹೋಗ್ತಾರೆ ಹೇಳ್ತಾರೆ. 1 ಲೋಡು ಸಿಕ್ಕುದಂತೆ. ನಮಗೀಗ ಕಮರ್ಷಿಯಲ್ ಗ್ಯಾಸ್ ಇಲ್ಲ, ಯಾವ ಹೋಟ್ಲಿಗೂ ಇಲ್ಲ. ಏನು ಮಾಡೋದು? ಅವರಿಗೆ ಫೋನ್ ಮಾಡಿ ಮತ್ತೆ ಇನ್ನು ಒಲೆನೇ ಯೂಸ್ ಮಾಡಬೇಕು. ಮತ್ತೆ ಎಂತ ಮಾಡೋದು? ನಾವು ಒಲೆನೇ ಯೂಸ್ ಮಾಡಬೇಕಾಗ್ತದೆ. ಏನು ಸರ್ ಮಾಡೋದು? ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಪರಿಹಾರ ಕೊಟ್ಟರೆ ನಮ್ಮದೆಲ್ಲ ಜಿಮ್ನೆಲ್ಲ ನಡೀತದೆ. ಇವತ್ತು ನೆಚ್ಕೊಂಡೆ ಒಂದು 10-12 ಜನ ಕೆಲಸ ಮಾಡ್ತಾ ಇದ್ವಿ ಎಲ್ಲರೂ. ಅದಕ್ಕೋಸ್ಕರ ಏನೋ ನಮ್ಮ ಸಿಲಿಂಡ್ರ್ ನಮ್ಗೆ ಒದಿಸ್ಕೊಟ್ರೆ ಹಿಂಗೆ ಎಲ್ಲರಿಗೂ ಜೀವನ ನಡೀತಲ್ಲ ಅಂತ. ಹಿಂಗೆ ಆದ್ರೆ ಏನು ಸರ್, ಅದನ್ನೆಲ್ಲ ಗೌರ್ಮೆಂಟ್ ಅವ್ರು ನೋಡ್ಕೋಬೇಕು ಸರ್. ಅದೇ ನೋಡ್ಬೇಕು ಸರ್ ಏನಾಗುತ್ತೆ ಇನ್ನು ಮುಂದೆ. ನಾವು ಕಾಯ್ತಾ ಇದ್ದೀವಿ. ಏನು ಸರ್ ಮಾಡೋದು? ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಪರಿಹಾರ ಕೊಟ್ಟರೆ ನಮ್ಮದೆಲ್ಲ ಜಿಮ್ನೆಲ್ಲ ನಡೀತದೆ. ಇವತ್ತು ನೆಚ್ಕೊಂಡೆ ಒಂದು 10-12 ಜನ ಕೆಲಸ ಮಾಡ್ತಾ ಇದ್ವಿ ಎಲ್ಲರೂ. ಅದಕ್ಕೋಸ್ಕರ ಏನೋ ನಮ್ಮ ಸಿಲಿಂಡ್ರ್ ನಮ್ಗೆ ಒದಿಸ್ಕೊಟ್ರೆ ಹಿಂಗೆ ಎಲ್ಲರಿಗೂ ಜೀವನ ನಡೀತಲ್ಲ ಅಂತ. ಹಿಂಗೆ ಆದ್ರೆ ಏನು ಸರ್, ಅದನ್ನೆಲ್ಲ ಗೌರ್ಮೆಂಟ್ ಅವ್ರು ನೋಡ್ಕೋಬೇಕು ಸರ್. ಅದೇ ನೋಡ್ಬೇಕು ಸರ್ ಏನಾಗುತ್ತೆ ಇನ್ನು ಮುಂದೆ. ನಾವು ಕಾಯ್ತಾ ಇದ್ದೀವಿ. ಏನು ಸರ್ ಮಾಡೋದು? ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಪರಿಹಾರ ಕೊಟ್ಟರೆ ನಮ್ಮದೆಲ್ಲ ಜಿಮ್ನೆಲ್ಲ ನಡೀತದೆ. ಇವತ್ತು ನೆಚ್ಕೊಂಡೆ ಒಂದು 10-12 ಜನ ಕೆಲಸ ಮಾಡ್ತಾ ಇದ್ವಿ ಎಲ್ಲರೂ.